ಶೆಲ್ಫಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವಾಗ ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇದು ಬ್ಯಾಟ್ರಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಇದು ಮಲ್ಟಿಮೀಟ್ರು ಇರುತ್ತೆ. 20 ಇಟ್ಟರೆ ಇದು ಸಿಂಗಲ್ ಬ್ಯಾಟ್ರಿ ಚೆಕ್ ಮಾಡೋದು, ಡಬಲ್ ಇಟ್ಟರೆ ಡಬಲ್ ಬ್ಯಾಟ್ರಿ ಚೆಕ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸಿಂಗಲ್ ಬ್ಯಾಟ್ರಿ ಚೆಕ್ ಮಾಡ್ತೀನಿ 20 ಇಟ್ಟು. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ಇದು ಬ್ಯಾಟ್ರಿ ಚಾರ್ಜ್ ಇದೆ, ಕಂಡೀಷನ್ ಇದೆ, ಓಕೆನಾ. ಇದು ಫುಲ್ ಚಾರ್ಜ್ ಇದೆ. 12.46 ಬ್ಯಾಟ್ರಿ ವೋಲ್ಟೇಜ್ ಇದೆ. ಇದು ನೋಡೋಣ ಬನ್ನಿ ಫ್ರೆಂಡ್ಸ್. 11.86 ಇದೆ, ಯಾಕಂದರೆ ಇದು ಬ್ಯಾಟ್ರಿ ಚಾರ್ಜ್ ಇದೆ, ಹಾಗಾಗಿ ಸ್ವಲ್ಪ ನೋಡಿ ಕಂಡೀಷನ್ ಇದೆ, ಹಾಗಾಗಿ ಸ್ವಲ್ಪ ಆಗ್ತಾ ಇಲ್ಲ. ಇಲ್ಲಿ ಬನ್ನಿ, ಬ್ಯಾಟ್ರಿ ಕಂಡೀಷನ್ ಬಗ್ಗೆ ಹೇಳ್ತೀನಿ. ಇದು ಗ್ರೀನ್ ಇದೆ, ಓಕೆನಾ. ಈ ಗ್ರೀನ್ ಕಲರ್ ಇದೆ ಒಳಗಡೆ, ಗ್ರೀನ್ ಕಲರ್ ಇದ್ದರೆ ಬ್ಯಾಟ್ರಿ ಕಂಡೀಷನ್ ಇದೆ ಅಂತ ಅರ್ಥ. ಇಲ್ಲಿ ಫುಲ್ ವೈಟ್ ಇದೆ ಅಲ್ವಾ, ವೈಟ್ ಇದ್ದ ಕಾರಣಕ್ಕಾಗಿ ಬ್ಯಾಟ್ರಿ ವೀಕ್ ಆಗಿದೆ. ಅಂದರೆ 2 ದಿನ 3 ದಿನ ಆಗಿರ್ಬೋದು ನಿಂತ್ಕೊಂಡು, ಹಾಗಾಗಿ ಬ್ಯಾಟ್ರಿ ವೀಕ್ ಆಗಿದೆ. ವೀಕ್ ಆದ ತಕ್ಷಣವೇ ಈಗ ಇದು ರಿಮೂವ್ ಮಾಡಿಬಿಟ್ಟು ಚಾರ್ಜ್ ಆಗ್ಬೋದು, ಇಲ್ಲಾಂದರೆ ಒಂದು ಬ್ಯಾಟ್ರಿ ಇಟ್ಟು ಶೆಲ್ಫ್ ಹೊಡೆದ್ಬಿಟ್ಟು ಆಮೇಲೆ ಗಾಡಿ ರನ್ ಆದಮೇಲೆ ಚಾರ್ಜ್ ಆಗುತ್ತೆ, ಇಲ್ಲಾಂದರೆ ರಿಮೂವ್ ಮಾಡಿ ಬ್ಯಾಟ್ರಿ ಮಷಿನ್ಗೆ ಚಾರ್ಜ್ ಹಾಕಿ ನೋಡಬೇಕು, ಓಕೆನಾ ಫ್ರೆಂಡ್ಸ್. ಇದು ನೋಡಿ, ಈ ಫ್ರೆಂಡ್ಸು ರಿಮೂವ್ ಮಾಡಿಬಿಟ್ಟು ನಾನು ಬೇರೆದಾಕಿ ಚೆಕ್ ಮಾಡ್ತೀನಿ, ಆಮೇಲೆ ಕಂಡೀಷನ್ ತಿಳಿಸ್ಕೊಡ್ತೀನಿ ನಿಮ್ಗೆ, ಓಕೆನಾ. ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ, ಎಕ್ಸ್ಚೇಂಜ್ ಮಾಡಿಬಿಟ್ಟು ಈಗ ಗಾಡಿ ಶೆಲ್ಫ್ ಹೊಡೆದು ನೋಡ್ತೀನಿ. ಆಯಿತಾ? ಇಲ್ಲಿ ಈ ಕಡೆ ಈಗ ನೋಡಿ ಫ್ರೆಂಡ್ಸ್, ಇವಾಗ ಕೀ ಪಾಯಿಂಟು ಆನ್ ಮಾಡ್ತೀನಿ. ಒಂದು 2 ಸೆಕೆಂಡ್ ನಿಂದಿರಬೇಕು, ನಿಂತ ಮೇಲೆ ಆಮೇಲೆ ಶೆಲ್ಫ್ ಹೊಡಿಬೇಕು. ಯಾಕಂದರೆ ಹಿಂಗೆ ಕೀ ಪಾಯಿಂಟ್ ಆನ್ ಮಾಡಿದ ತಕ್ಷಣವೇ ಶೆಲ್ಫ್ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ ಗಾಡಿಗೆ. ಹೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿದ್ಮೇಲೆ ಗಾಡಿ ಶೆಲ್ಫ್ ಆಯಿತು, ಯಾಕಂದರೆ ಬ್ಯಾಟ್ರಿ ವೀಕ್ ಇದೆ ಒಂದು.